ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಅದ್ರ ರುಚಿನೇ ಬೇರೆ. ತುಂಬಾ ಚೆನ್ನಾಗಿದೆ. ನಮ್ಮ ಕಣ್ಣಿಗೆ, ನಮ್ಮ ತಲೆ ಕೂದಲಿಗೆ ಉಪಯೋಗ ಆಗೋಂಥ ಕರಿಬೇವು, ಆ ಕರಿಬೇವನ್ನು ಉಪಯೋಗಿಸ್ಕೊಂಡು ಇವತ್ತು ಚಟ್ನಿ ಪುಡಿನ ಮಾಡಿದ್ದೀನಿ. ತುಂಬ ಜನ ಕೆಳಗಡೆ ತೆಗೆದಿಡ್ತಾರೆ ಒಗ್ಗರಣೆಗೆ ಹಾಕಿದಾಗ. ಅದ್ರ ಬದಲಾಗಿ ನಾವು ಈ ರೀತಿ ಚಟ್ನಿ ಪುಡಿ ಮಾಡಿ ಕೊಟ್ಟಾಗ ಆರಾಮಾಗಿ ತಿಂತಾರೆ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಈ ಕರಿಬೇವಿನ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇನ್ನು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ಮೊದಲನೇದಾಗಿ ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ. ಜಾಸ್ತಿ ಬೇಕು ಅಂದರೆ ಕಪ್ಪನ್ನು ಸ್ವಲ್ಪ ದೊಡ್ಡ ತೊಗೊಳ್ಳಿ, ಇಲ್ಲ ಸ್ವಲ್ಪ ಸಾಕು ಅನ್ನೋದಾದರೆ ಕಪ್ಪನ್ನು ಸ್ವಲ್ಪ ಚಿಕ್ಕದು ತೊಗೊಳ್ಳಿ ಅಳತೆಗೋಸ್ಕರ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿಯಾಗಿ ನಾವು ಕಡಲೆಬೇಳೆನ ಹುರ್ಕೊಳ್ಬೇಕಾಗತ್ತೆ. ಇಂಗ್ರೀಡಿಯೆಂಟ್ಸ್ನ ನಾನು ತುಂಬ ಕಡಿಮೆ ಯೂಸ್ ಮಾಡೋ ಅಂಥದ್ದು, ತುಂಬ ಜಾಸ್ತಿಯಾಗಿ ಎಲ್ಲದೂ ಕೂಡ ಹಾಕಲ್ಲ. ಟೇಸ್ಟಿಗೆ ಏನು ಬೇಕೋ ಅದನ್ನು ಮಾತ್ರ ಹಾಕ್ತೀನಿ. ಹಾಗೆ ಇದು ಹುರಿದಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಲಿಕ್ಕೆ ಸಪ್ರೇಟಾಗಿ ಇಟ್ಬಿಟ್ಟು ಇವಾಗ ಅದೇ ಪ್ಯಾನ್ಗೆ ನಾನು ಇವಾಗ ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪ್ ಆಗುತ್ತೆ ನೋಡಿ, ಇಷ್ಟಾದರೆ ಸಾಕು. ತುಂಬ ಕೆಂಪಗಾಗೋದು ಬೇಡ. ಮತ್ತು ಕಡಲೆಬೇಳೆ ಹಾಕಿದ್ನಲ್ವ ಅದೇ ಪ್ಲೇಟಲ್ಲೇ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 10 ಕೆಂಪು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಹಾಗೆ ಹುರಿಯೋದ್ರಿಂದ ಅದು ಸ್ವಲ್ಪ ಘಾಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಮಗೆ ಕ್ರಿಸ್ಪ್ ಆಗಬೇಕು ಮೆಣಸಿನ್ಕಾಯಿ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಸೇಮ್ ಪ್ಲೇಟೆಲ್ಲ ಹಾಕಿ ಎತ್ತಿಟ್ಕೊಳ್ತೀನಿ. ನಂತರ ನಾನಿಲ್ಲಿ ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಆಡಿಸ್ಕೊಂಡಿದ್ದೀನಿ, ಹುರಿಯೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಯಾವ ಕಪ್ಪಲ್ಲಿ ಕಡಲೆಬೇಳೆ ಎಲ್ಲ ನಾನು ತೊಗೊಂಡಿದ್ದೆ ಅದೇ ಕಪ್ಪಿಗೆ ಮತ್ತೆ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕೂಡ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಕಲರ್ ಚೇಂಜ್ ಆಗೋವರೆಗೂ ಹುರಿದಿದ್ದಾದಮೇಲೆ ಇದನ್ನು ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ಆವಾಗಲೇ ಕಡಲೆಬೇಳೆ ಎಲ್ಲ ಇಟ್ಟಿದ್ನಲ್ವ ಆ ಪ್ಲೇಟ್ಗೆ ಹಾಕೋದಿಲ್ಲ, ನಾನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಹಾಗೆ ಅದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡು 2 ಕಪ್ಪು ಕರಿಬೇವಿನ ಸೊಪ್ಪನ್ನು ಕೂಡ ತಗೊಳ್ತಾ ಇದ್ದೀನಿ. ಇದು ಅಷ್ಟೇ, ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗಬೇಕು ನಮಗೆ. ಈಗ ಒಣಗಿರೋ ಅಂಥ ಕರಿಬೇವಿನ ಸೊಪ್ಪು ಯಾವ ರೀತಿ ನಮಗೆ ಹಿಂಗೆ ಮುರಿದ್ರೆ ಪುಡಿ ಆಗುತ್ತೋ ಆ ರೀತಿ ಆಗಬೇಕು. ಹಾಗೆ ನಾವು ಹುರ್ಕೊಳ್ಬೇಕಾಗತ್ತೆ. ಇಷ್ಟು ಹುರಿದಿದ್ದಾದಮೇಲೆ ಇದನ್ನು ಕೂಡ ನಾನು ಸಪ್ರೇಟಾಗಿ, ಅಂದರೆ ಈ ಕಡಲೆಬೇಳೆ ಎಲ್ಲ ಹಾಕಿಟ್ಕೊಂಡಿದ್ನಲ್ವ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಹಿಂಗೆ ಮುಟ್ಟಿದರೆ ಪುಡಿ ಆಗುತ್ತೆ. ಆ ರೀತಿಯಾಗಿ ನಾವು ಹುರ್ಕೊಳ್ಬೇಕು. ಇವಾಗ ಈ ಹುರಿದಿರೋದೆಲ್ಲದು ಕೂಡ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಚಟ್ನಿಗೆಲ್ವ ನಾವು ಜೀರಿಗೆ ಹಾಕ್ತೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಸೇರಿಸಿ ಈ ರೀತಿಯಾಗಿ ರುಬ್ಬಿ ತಂದಿದ್ದೀನಿ. ಇವಾಗ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಅಷ್ಟಾದಮೇಲೆ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಮುಂಚೆನೇ ನಾವು ಕೊಬ್ಬರಿ ಸೇರಿಸ್ಬಿಟ್ರೆ ಅದರಲ್ಲಿರ್ತಕ್ಕಂಥ ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದು ನೀಟಾಗಿ ಪೌಡರ್ ಆಗಲ್ಲ. ಹಾಗಾಗಿ ನಾನು ಕೊಬ್ಬರಿ ಪುಡಿನ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಯಾವುದೇ ಚಟ್ನಿ ಪುಡಿ ಆಗಲಿ ತುಂಬ ನುಣ್ಣಗೆ ಪೌಡರ್ ಮಾಡೋಕ್ಕೆ ಹೋಗಬಾರ್ದು, ಇಷ್ಟು ತರಿಯಾಗಿ ಇರಬೇಕು. ಆವಾಗಲೇ ಚಟ್ನಿ ಪುಡಿ ಚೆನ್ನಾಗಿರೋ ಅಂಥದ್ದು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಚಟ್ನಿ ಪುಡಿ ಕರೆಕ್ಟಾಗಿದೆ. ಇಷ್ಟು ಪೌಡರ್ ಆದಮೇಲೆ ಮನೆಯೆಲ್ಲ ಘಮ ಅನ್ನಕ್ಕೆ ಶುರುವಾಗುತ್ತೆ. ಅಷ್ಟು ಒಳ್ಳೆ ಘಮ ಬರ್ತಾ ಇರುತ್ತೆ. ಇನ್ನು ಅನ್ನಕ್ಕೆ ಹಾಕೊಂಡು ತುಪ್ಪದ ಜೊತೆ ತಿಂತಾ ಇದ್ರಂತೂ ಅದರ ಪರಿಮಳ, ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಅದೇ ರೀತಿ ರುಬ್ಬಬೇಕಾದ್ರೆ ಇಷ್ಟು ಹುಣಸೆ ಹಣ್ಣನ್ನು ಜೊತೆಲಿ ಸೇರಿಸ್ಕೊಂಡು ರುಬ್ಕೊಳ್ಳಿ. ನಾನು ಇದು ವಿಡಿಯೋ ಸ್ಕಿಪ್ ಆಗಿತ್ತು, ಹಾಗಾಗಿ ಆಮೇಲೆ ತೋರಿಸ್ತಾ ಇದ್ದೀನಿ. ಸ್ವೀಟ್ ಇಷ್ಟಪಡ್ತೀರಾ, ಖಾರ ಇಷ್ಟ ಆಗಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ಬೆಲ್ಲ ಹಾಕಿಲ್ಲ ಇದಕ್ಕೆ. ಇವಾಗ ನಾನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದ. ಅಮ್ಮ ಡೈಲಿ ಇದನ್ನೇ ಮಾಡಿಕೊಡಿ ಅಂತ ಹೇಳ್ತಾ ಇದ್ದ. ಸೊ ನಿಮ್ಮನೇಲೂ ಕೂಡ ಮಕ್ಕಳು ಅದೇ ರೀತಿ ಕೇಳ್ತಾರೆ, ಖಂಡಿತವಾಗ್ಲೂ ಮಾಡಿ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.